ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಕೃಷ್ಣಮೂರ್ತಿ ಅಂತ ಹೇಳ್ಬಿಟ್ಟು, ನಾನು ಸಣ್ಣ ಕಾಫಿ ಬೆಳೆಗಾರ. ನನಗೆ 3 ಎಕರೆ ಕಾಫಿ ತೋಟ ಇದೆ. ಅದರಲ್ಲಿ 1.5 ಎಕರೆ ಅರೇಬಿಕಾ ತೋಟ ಇದೆ ಮತ್ತು ಕೆಳಗಡೆ 1.5 ಎಕರೆ ರೋಬಸ್ಟಾ ತೋಟ ಇದೆ. ನಾವಿವತ್ತು ಕಾಫಿ ತೋಟದಲ್ಲಿ ಕಾಡು ಜಾತಿಯ ಮರಗಳ ಬಗ್ಗೆ, ಮರಗಳ ಮಹತ್ವ ಮತ್ತು ಉಪಯೋಗಗಳನ್ನು ತಿಳ್ಕೊಳ್ಳೋಣ. ನಮ್ಮ ದೇಶದ ಕಾಫಿಯನ್ನು ನಾವು ನೆರಳನ್ನೇ ನಾವು ಜಾಸ್ತಿ ಬೆಳೀತಾ ಇದ್ದೀವಿ. ಈ ನೆರಳಿನಲ್ಲಿ ಬೆಳೆಯೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ, ಕಾಫಿ ತೋಟದಲ್ಲಿ ಒಂದು ತಂಪಾದ ವಾತಾವರಣ ಸೃಷ್ಟಿಯಾಗುತ್ತೆ ಆ ನೆರಳಿನಿಂದ. ಮತ್ತು ಈ ಭೂಮಿಯ ಒಂದು ಏನು ತೇವಾಂಶ ಹಿಡಿದಿಟ್ಕೊಳ್ಳುತ್ತೆ. ಮತ್ತು ಈ ನೆರಳಿನ ಮರಗಳೇನು ಕೆಳಗಡೆ ಎಲೆಯನ್ನು ಉದುರಿಸಿದಾಗ ಅದು ಗೊಬ್ಬರವಾಗಿ ಫರ್ಟಿಲಿಟಿಯನ್ನು ಜಾಸ್ತಿ ಮಾಡುತ್ತೆ. ನೀವು ಈಗ ಕಾಫಿ ತೋಟದಲ್ಲಿ ನೋಡಿದರೆ, ನಾವು ಸ್ಥಳೀಯವಲ್ಲದ ಮರಗಳಾದ ಸಿಲ್ವರ್ ಓಕು ಮತ್ತು ಇತರೆ ಸ್ಥಳೀಯವಲ್ಲದ ಮರಗಳಿಗೆ ಹೋಲಿಸ್ಕೊಂಡ್ರೆ ಈ ಸ್ಥಳೀಯ ಮರಗಳಿಗೆ ತುಂಬಾ ಅನುಕೂಲತೆಗಳಿವೆ. ಸ್ಥಳೀಯ ಮರಗಳು ಬೇರೆ ಜಾತಿಯ ಮರಗಳಿಗೆ ಹೋಲಿಸ್ಕೊಂಡ್ರೆ ಕಾಫಿ ತೋಟಗಳಲ್ಲಿ ತುಂಬ ಹಲವಾರು ವರ್ಷಗಳು ಇರ್ತವೆ. ಹಾಗೆ ಈ ಸ್ಥಳೀಯ ಮರಗಳನ್ನು ಅವಲಂಬಿಸ್ಕೊಂಡು ಬೇರೆ ಪಕ್ಷಿ ಪ್ರಾಣಿಗಳು ಅವಲಂಬಿಸ್ಕೊಂಡಿರ್ತವೆ. ಮತ್ತು ಇದನ್ನು ನಾವು ಬೇರೆ ಜೀವವೈವಿಧ್ಯವನ್ನು ನಾವು ಇದರಲ್ಲಿ ಕಾಣ್ಬೋದು. ನಾವು ಸ್ಥಳೀಯ ಮರಗಳನ್ನು ನಾವು ಯಾವಾಗ ನೆಡಬೇಕಂತ ಹೇಳಿದರೆ, ಮೇ ಅಥವಾ ಜೂನ್ ಮಳೆ ಇನ್ನೇನು ಬಂದಿರುತ್ತೆ, ಫಸ್ಟ್ ಮಳೆ ಅವಾಗ ನೆಡ್ಬೋದು. ಇನ್ನೊಂದು ಅಂತ ಹೇಳಿದರೆ, ಮಳೆಗಾಲ ಎಲ್ಲ ಮುಗಿದ ಮೇಲೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ನಲ್ಲೂ ಸೂಕ್ತವಾದ ಸಮಯ ಅಂತ ಹೇಳ್ಬೋದು ನೆಡಲಿಕ್ಕೆ. ಇಲ್ಲಿವರೆಗೂ ನಿಮಗೆ ಸ್ಥಳೀಯ ಮರಗಳು ಎಲ್ಲೆಲ್ಲಿ ಸಿಗುತ್ತದೆ, ಯಾವ ನರ್ಸರಿ ಸಿಗುತ್ತೆ ಅಂತ ಹೇಳಿದ್ವಿ. ಮತ್ತು ಮುಂದೆ ಸಣ್ಣ ರೈತರಿಗೆ ಯಾವ ಮರಗಳನ್ನು ನಾವು ಶಿಫಾರಸು ಮಾಡ್ತೀವಿ ಅಂತ ಹೇಳಿದರೆ, ಮೊದಲನೇದಾಗಿ ಹತ್ತಿ ಮರ ನೋಡ್ತಾ ಇದ್ರಲ್ಲ ನೀವು ಮರ, ಇದನ್ನು ನೀವು ತೋಟದಲ್ಲಿ ಹಾಕ್ಬೋದು. ಒಂದು 5ರಿಂದ 10 ಮರಗಳನ್ನು ಹಾಕ್ಬೋದು ನೀವು ಎಕರೆಗೆ. ಇದು ಬಿಳಿ ಬಸರಿ ಅಂತ ಹೇಳ್ಬಿಟ್ಟು, ಇದನ್ನು ಸಹಿತ ನೀವು ತೋಟಗಳಲ್ಲಿ ಸ್ಥಳೀಯ ಮರವಾಗಿ ನೆಡ್ಬೋದು ನೀವು. ಈಗೇನು ನೋಡ್ತಾ ಇದ್ದೀರಾ, ಇದು ನೇರಳೆ ಮರ ಅಂತಿದ್ದು. ಇದು ಹಣ್ಣು ಬಿಡುತ್ತೆ. ಇದು ಪಕ್ಷಿಗಳಿಗೆಲ್ಲ ಪ್ರಿಯವಾದ ಹಣ್ಣು. ನಾವು ತಿನ್ಬೋದು. ಇದನ್ನು ಸಹಿತ ನಾವು ತೋಟಗಳಲ್ಲಿ ಶಿಫಾರಸು ಮಾಡ್ತಾಯಿದ್ವಿ. ಮತ್ತು ಇದು ಏನು ನೋಡ್ತಾ ಇದ್ದೀರಾ, ಇದು ಮೆಣಸ ಬೇರೆ ಅಂತ ಮರ. ಇದು ಬೊಕ್ಕಳ ಅಂತ ಹೇಳ್ಬಿಟ್ಟು, ಇದು ಹಣ್ಣು ಬಿಡುತ್ತದೆ. ಇದು ಸಹಿತ ಪಕ್ಷಿಗಳಿಗೆ ಆಹಾರ ಒದಗಿಸ್ತದೆ. ಈಗೇನು ನೋಡ್ತಾ ಇದ್ದಾರೆ, ಎತ್ತರವಾಗಿ ಬೆಳೆದಿರ್ತಾರೆ ಕಾಡು ಮಾವಿನ ಮರ. ಇದನ್ನು ಸಹಿತ ನೀವು ತೋಟಗಳಲ್ಲಿ ನೆಡ್ಬೋದು. ಈಗೇನು ನೋಡ್ತಾ ಇದ್ದೀರಾ, ಇದು ಚಿಗುರು, ಎಲೆಲ್ಲ ಚಿಗುರಿದೆ. ಇದು ಹೊಸದಾಗಿ ಇದು ಹೊನ್ನೆ ಮರ. ಇದನ್ನು ಸಹಿತ ತೋಟಗಳಲ್ಲಿ. ಹಲವಾಣ ಮರ, ಇದು ಸ್ಥಳೀಯವಾಗಿ ಸಿಗ್ತಕ್ಕಂಥ ಮರ. ಇದನ್ನು 2ನೇ ಹಂತದ ನೆರಳು ಮರವಾಗಿ ನಾವು ಪರಿಗಣಿಸ್ತಿದ್ದೀವಿ ಈ ಅರೇಬಿಕಾದಲ್ಲಿ. ನೋಡ್ತಾ ಇರೋದು ಹೆಬ್ಬಲ್ಸು. ಇದು ಸಹಿತ ತೋಟಗಳಲ್ಲಿ ನೆಡ್ಬೋದು ನಾವು. ಈಗೇನು ನೋಡ್ತಾ ಇರೋ, ಇದು ಹಲಸಿನ ಮರ. ಇದನ್ನು ಸಹಿತ ಕಾಫಿ ತೋಟದಲ್ಲಿ ನೆಡ್ಬೋದು. ಮೊದಲನೇದಾಗಿ ಗಿಡ ನೆಡಬೇಕಂತ ಮೊದಲೇ ನಾವು ಮಣ್ಣನ್ನು ಮೇಲ್ಗಡೆ ಕ್ಲೀನ್ ಮಾಡಿಕೊಂಡು, ಆ ಮೇಲ್ ಪದರವನ್ನು ಮಾತ್ರ ಸಪ್ರೇಟಾಗಿ ಮಣ್ಣನ್ನು ತೆಗೆದಿಟ್ಕೋಬೇಕು. ಈಗ ಪಿಟ್ಟಿನ ಅಳತೆ ಎಷ್ಟಿರ್ಬೇಕಂತ ಹೇಳಿದರೆ, 1 ಅಡಿ ಅಗಲ, 1 ಅಡಿ ಆಳ ಮತ್ತು 1 ಅಡಿ ಎತ್ತರ ಇದಿರಬೇಕು. ಈಗ ನೋಡ್ತಾ ಇದ್ದೀರಲ್ಲ, ಈ ಗುಂಡಿ 1 ಅಡಿ ಆಳ, ಅಗಲ ಮತ್ತು ಎತ್ತರ ಇದೆ. ಇದಕ್ಕೆ ಈಗ ರೆಡಿಯಾಗಿದೆ ಗಿಡ ನೆಡಲಿಕ್ಕೆ. ಕಾಂಪೋಸ್ಟ್ 50 ಗ್ರಾಮ್ ರಾಕ್ ಫಾಸ್ಫೇಟ್. ಗಿಡವನ್ನು ನೆಡುವ ಮುನ್ನ ಮೊದಲನೇದಾಗಿ ರಾಕ್ ಫಾಸ್ಫೇಟನ್ನು ತಳಭಾಗಕ್ಕೆ ಹಾಕ್ಕೊಳ್ಬೇಕು. ಚೆನ್ನಾಗಿ ಕಳಿತ ಕಾಂಪೋಸ್ಟ್ ಗೊಬ್ಬರ. ಈಗೇನು ರಾಕ್ ಫಾಸ್ಫೇಟ್ 50 ಗ್ರಾಮು ಮತ್ತು ಕಾಂಪೋಸ್ಟ್ ಗೊಬ್ಬರ ಹಾಕಿದ ಮೇಲೆ, ಈ ತಂದಿರ್ತಕ್ಕಂಥ ಸಸಿಯನ್ನು ಮಧ್ಯಭಾಗದಲ್ಲಿ ಇಟ್ಬಿಟ್ಟು, ಸುತ್ತ ಏನು ಮೇಲ್ಮಣ್ಣು ಏನಿದೆ ಅದನ್ನು ಸುತ್ತಲೂ ಹಾಕ್ಬಿಟ್ಟು, ಗಿಡವನ್ನು ನೆಟ್ಟಾದ್ಮೇಲೆ ನೀರು ಹಾಕ್ಬಿಟ್ಟು, ಈ ಒಂದು ಸ್ಥಳೀಯ ಮರಗಳನ್ನು ನಾವು ನೆಡೋದ್ರಿಂದ ಅಥವಾ ಉಳಿಸ್ಕೊಳ್ಳೋದ್ರಿಂದ ನಾವು ನಮ್ಮ ಕಾಫಿ ತೋಟದ ಇಳುವರಿಯನ್ನು ಹೆಚ್ಚಿಸ್ಬೋದು. ಮತ್ತು ಕಾಫಿ ತೋಟದ ಮಣ್ಣಿನ ಫಲವತ್ತತೆಯನ್ನು ನಾವು ಹೆಚ್ಚಿಸ್ಕೊಳ್ಬೋದು. ಮತ್ತು ಈ ಏನು ಕಾಫಿ ತೋಟದ ವಾತಾವರಣ ಇದೆ ಅದನ್ನು ನಾವು ಉತ್ತಮಪಡಿಸ್ಕೊಳ್ಬೋದು.
ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ.